ಗಂ ಸೌಭಾಗ್ಯ ಗಣಪತೆಯೇ ವರವರದ ಸರ್ವಜನ್ಮ ಮೇ ವಶಮಾನ್ಯ ನಮಃ. ಆಗಸ್ಟ್ 4ರಂದು ಭಾನುವಾರದ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆಯಾಗಿ ಆಚರಿಸಲಾಗುತ್ತದೆ. ಈ ಬಾರಿಯ ಅಮಾವಾಸ್ಯೆ ತುಂಬ ಶಕ್ತಿಯುತವಾದದ್ದು ಎಂದು ಪಂಡಿತರು ಹೇಳುತ್ತಿದ್ದಾರೆ. ಎಷ್ಟೋ ವರ್ಷಗಳ ನಂತರ ಈ ರೀತಿಯ ಪವರ್ಫುಲ್ ಅಮಾವಾಸ್ಯೆಯ ದಿನ ಬಂದಿದೆಯಂತೆ. ಇಂತಹ ಶಕ್ತಿದಾಯಕ ದಿನ ಮನೆಯಲ್ಲಿ ಯಾವುದೇ ತೊಂದರೆ ಕಷ್ಟಗಳಿದ್ದರೂ ಈ ಒಂದು ಸಣ್ಣ ಕೆಲಸದಿಂದ ಎಲ್ಲ ದೂರವಾಗುತ್ತದೆ. ಹಸಿರು ಮುಳ್ಳಿನ ಗಿಡದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತದೆ. ಆರ್ಥಿಕ ಸಂಕಷ್ಟ, ಆರೋಗ್ಯದ ಸಮಸ್ಯೆ, ನೆಮ್ಮದಿ, ಸಂತೋಷ ಕಳೆದುಕೊಂಡಿದ್ದರೆ ನೀವು ಈ ಪವರ್ಫುಲ್ ಅಮಾವಾಸ್ಯೆಯ ದಿನ ಈ ಪರಿಹಾರ ಮಾಡಿಕೊಳ್ಳಿ. ಯಾವ ಗಿಡ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ವಿಡಿಯೋ ಮುಂದುವರಿಸೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಆಷಾಢ ಅಮಾವಾಸ್ಯೆಯ ದಿನ ಶಕ್ತಿ ದೇವತೆಗಳನ್ನು ಆರಾಧಿಸಲಾಗುತ್ತದೆ. ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಆಷಾಢ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ, ಕೊಡೆ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ ಎಂದೆಲ್ಲ ಪ್ರಾಂತ್ಯವಾರು ಕರೆಯಲಾಗುತ್ತದೆ. ಈ ಬಾರಿಯ ಅಮಾವಾಸ್ಯೆ ವಿಶೇಷ ದಿನ ಭಾನುವಾರ ಬಂದಿರುವುದು ವಿಶೇಷದಲ್ಲೇ ವಿಶೇಷವಾಗಿದೆ. ಎಷ್ಟೋ ವರ್ಷಗಳಿಗೊಮ್ಮೆ ಈ ರೀತಿ ಭಾನುವಾರ ಆಷಾಢ ಮಾಸ ಅಮಾವಾಸ್ಯೆ ಬರುತ್ತೆ ಎಂದು ಹಿರಿಯರು ಹೇಳುತ್ತಾರೆ. ಇಂತಹ ಶಕ್ತಿಯುತ ದಿನ ನಿಮಗೆ ಯಾವುದೇ ಕಷ್ಟಗಳಿದ್ದರೂ ದೇವರ ಧ್ಯಾನದ ಜೊತೆ ಮನೆಯಲ್ಲಿ ಈ ಚಿಕ್ಕ ಕೆಲಸ ಮಾಡಿದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆ ದೇವರು ನೀಡುತ್ತಾನೆ. ಈ ಒಂದು ಕೆಲಸದಿಂದ ನಿಮ್ಮ ಬದುಕಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿ ಹೋಗಿ ಎಲ್ಲವೂ ಪಾಸಿಟಿವ್ ಆಗಿ ಸಂತೋಷಕರವಾಗಿರುತ್ತದೆ. ಆಲೋವೆರಾ ಗಿಡ ನೀವೆಲ್ಲ ಸಾಮಾನ್ಯವಾಗಿ ಕಂಡಿರುವಂತಹ ಗಿಡ. ಮುಳ್ಳಿನಿಂದ ಉದ್ದವಾದ ದಪ್ಪನೆಯ ಎಲೆಗಳಿಂದ ಕಾಣಿಸೋ ಈ ಗಿಡದಲ್ಲಿ ಚಮತ್ಕಾರವೇ ಅಡಗಿದೆ. ಲೋಳೆ ರಸ ಎಂದು ಕರೆಯುವ ಇದನ್ನು ಮೆಡಿಸಿನ್ ಆಗಿಯೂ ಉಪಯೋಗಿಸ್ತಾರೆ, ಹಾಗೆ ಬ್ಯೂಟಿ ಟಿಪ್ಸ್ಗಳಲ್ಲಿಯೂ ಬಳಸುತ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಎಷ್ಟೋ ಮಂದಿ ಇದನ್ನು ದೈವ ಸ್ವರೂಪವಾಗಿ ಪೂಜಿಸುತ್ತಾರೆ. ಇದೊಂದೇ ಗಿಡದಲ್ಲಿ ಲಕ್ಷ್ಮಿ, ಸರಸ್ವತಿ, ದುರ್ಗೆಯ 3 ರೂಪವನ್ನು ಕಾಣಲಾಗುತ್ತದೆ. ಅದೃಷ್ಟ ಸಂಪತ್ತನ್ನು ಹೆಚ್ಚಿಸುವ ಅಲೋವೆರಾ ಸಕಲ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತದೆ. ಹಾಗೆ ಈ ಒಂದು ಗಿಡ ಮನೆಯಲ್ಲಿದ್ದರೆ ಧನಲಕ್ಷ್ಮಿ ಒಳಿದು ಬರುತ್ತಾಳೆ. ಇದೇ ಕಾರಣಕ್ಕೆ ಎಷ್ಟೋ ಮಂದಿ ಮನೆಯಲ್ಲಿ ಅಲೋವೆರಾ ಗಿಡವನ್ನು ಕಾಣಬಹುದು. ಇದೇ ಪಾಸಿಟಿವ್ ಗಿಡದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಅಮಾವಾಸ್ಯೆಯ ದಿನ ಅಲೋವೆರಾವನ್ನು ಬೇರಿನ ಸಮೇತ ತಂದು ಅದನ್ನು ತೇವದ ಬಟ್ಟೆಯಲ್ಲಿ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಒಂದು ತಟ್ಟೆಯಲ್ಲಿಟ್ಟು ಅದರ ಜೊತೆಗೆ ಸ್ವಲ್ಪ ಸಾಸಿವೆ, ಚಿಟಿಕೆ ಕುಂಕುಮ, ಚಿಟಿಕೆ ಕರ್ಪೂರದ ಪುಡಿ ಹಾಕಿ ಇದನ್ನು ಮನೆಯಲ್ಲಿ ಎಲ್ಲ ಕಡೆ ತೋರಿಸಿಕೊಂಡು ಬಂದು ಹಾಲ್ನಲ್ಲಿ ಒಂದು ಕಡೆ ಇಡಬೇಕು. ಇದನ್ನು 3 ವಾರಗಳ ಕಾಲ ಇಟ್ಟು ನಂತರ ಇದನ್ನು ಹರಿಯುವ ನೀರು ಅಥವಾ ಯಾರೂ ತುಳಿಯದ ಜಾಗದಲ್ಲಿ ಹಾಕಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಮಾಯವಾಗಿ ಪಾಸಿಟಿವ್ ಎನರ್ಜಿಯಿಂದ ನೀವು ಅಂದುಕೊಂಡ ಕೆಲಸಗಳು ನೆರವೇರುತ್ತದೆ. ಧನಪ್ರಾಪ್ತಿ, ಆರೋಗ್ಯ, ಅಭಿವೃದ್ಧಿ, ಮನೆಯಲ್ಲಿ ನೆಮ್ಮದಿ, ಸಂತೋಷ ಎಲ್ಲವೂ ಸಿಗುತ್ತದೆ. ತಪ್ಪದೆ ಆಷಾಢ ಅಮಾವಾಸ್ಯೆ ದಿನ ಈ ಪರಿಹಾರ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.